ಈಗಾಗಲೇ ನೀವು ಭಾನುಮತಿಯ ಕಥೆಯನ್ನ ಕೇಳಿರ್ತೀರ. ಹಾಗೆ ಇವತ್ತು ಉದಯ್ ಕುಮಾರ್ ಅವರ ಕಥೆಯನ್ನು ಕೇಳಕ್ಕೆ ರೆಡಿಯಾಗಿದ್ದೀರಾ ಅಲ್ವಾ? ಆಫೀಸ್ ಬಾಯ್ ಆಗಿದ್ದವನು ಉದ್ಯೋಗದಾತನಾದ ಕಥೆ ಇದು. ಹಾಸನ ಜಿಲ್ಲೆ ಶನಿವಾರ ಸಂತೆಯ ಉದಯ್ ಕುಮಾರ್ ಡಿಗ್ರಿ ಡ್ರಾಪ್ ಔಟ್ ಆದವರು. ಹೊಟ್ಟೆಪಾಡಿಗಾಗಿ ಆಫೀಸ್ ಬಾಯ್ ಆಗಿ ವೃತ್ತಿ ಬದುಕು ಆರಂಭಿಸಿದವರು. ಈಗ ಒಂದು ಕಂಪನಿಯ ಸಿಇಒ ಆಗಿದ್ದಾರೆ. 2,000 ಮಂದಿಗೆ ಕೆಲಸ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಇದು ಪವಾಡವಲ್ಲ, ನಿಜವಾಗಿ ನಡೆದಿರುವಂತಹ ಘಟನೆ. ಏನೆಂದ್ರೆ 15 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಆಫೀಸ್ ಬಾಯ್ ಆಗಿದ್ದ ಅಚ್ಚ ಕನ್ನಡಿಗನೊಬ್ಬ ಇವತ್ತು 2,000ಕ್ಕೂ ಹೆಚ್ಚು ಮಂದಿಗೆ ನೌಕರಿ ಕೊಡುವಂತ ಮಟ್ಟಕ್ಕೆ ಬೆಳೆದಿದ್ದಾನೆ. ಉದ್ಯಮಿ ಅನ್ನಿಸಿಕೊಂಡಿದ್ದಾನೆ. ಈತ ಸೇವೆ ಒದಗಿಸುವ ಕಂಪನಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟ ನಿರ್ಧರಿಸುವ ISO ಪ್ರಮಾಣ ಪತ್ರ ಸಿಕ್ಕಿದೆ. ಅಂದ ಹಾಗೆ ಈ ಉದ್ಯಮಿಯ ಹೆಸರು ಉದಯ್ ಕುಮಾರ್. ಈತನ ಒಡೆತನದ ಕಂಪನಿಯ ಹೆಸರು ಶ್ರೀ ಉದ್ಯೋಗ್ ಎಂಟರ್ಪ್ರೈಸಸ್. ಆಫೀಸ್ ಬಾಯ್ ನೌಕರಿಯಿಂದ ಒಂದು ಕಂಪನಿಯ ಸಿಇಒ ಅನ್ನಿಸಿಕೊಳ್ಳುವವರೆಗೆ ತಾನು ನಡೆದು ಬಂದ ಹಾದಿಯನ್ನು ಆತ ವಿವರಿಸಿದ್ದು ಹೀಗೆ. ನಮ್ಮ ತಂದೆ ತಾಯಿಯ ಹೆಸರು ವಿರೂಪಾಕ್ಷಯ್ಯ ಸರೋಜಮ್ಮ. ಹಾಸನ ಜಿಲ್ಲೆ ಶನಿವಾರ ಸಂತೆಗೆ ಸಮೀಪದ ಚಿನ್ನಹಳ್ಳಿ ನನ್ನ ಹುಟ್ಟೂರು. ಮನೇಲಿ ನಾನೇ ಮೊದಲ ಮಗ. ಜೊತೆಗೆ ತಮ್ಮ ತಂಗಿ ಇದ್ದರು. ಅಪ್ಪ ತಮ್ಮ ಜವಾಬ್ದಾರಿ ಮರೆತಿದ್ದರು. ದುಶ್ಚಟಗಳ ಹಿಂದೆ ಬಿದ್ದಿದ್ರು. 5-6 ಕಡೆ ಸಾಲ ಮಾಡಿದ್ರು. ಪರಿಣಾಮವಾಗಿ ಜಮೀನಿನಲ್ಲಿ ಬೆಳೆದ ಬೆಳೆಯೆಲ್ಲ ಸಾಲಗಾರರ ಪಾಲಾಗ್ತಾ ಇತ್ತು. ಹೊಟ್ಟೆಪಾಡಿಗಾಗಿ ಅಮ್ಮ ಕೂಲಿಗೆ ಹೋಗ್ತಿದ್ಲು. 10 ವರ್ಷ ಆಗುತ್ತಿದ್ದಂತೆ ಆಗಿಂದಾಗ್ಲೇ ಸ್ಕೂಲ್ಗೆ ಚಕ್ಕರ್ ಹಾಕಿ ನಾನು ಕೂಲಿಗೆ ಹೋಗ್ತಿದ್ದೆ. ದಿನಕ್ಕೆ 7 ರೂಪಾಯಿ ಕೊಡ್ತಿದ್ರು. ಅಮ್ಮನ ದುಡಿಮೆಯಿಂದಲೇ ಸಂಸಾರ ನಡೀತಿತ್ತು. ಅದು ಮಳೆಗಾಲದ ಒಂದು ದಿನ. ಅವತ್ತು ಶನಿವಾರ. ಅಮ್ಮ ಕೂಲಿಗೆ ಹೋಗಿದ್ಲು. ತಮ್ಮ ತಂಗಿಯರೊಂದಿಗೆ ಮನೆ ಮುಂದೆ ಆಟವಾಡುತ್ತಿದ್ದ. ಆಗಲೇ ಪೊಲೀಸ್ ಎಂಬ ಬೋರ್ಡ್ ಹೊಂದಿದ್ದ ಜೀಪ್ ಒಂದು ಬಂತು. ಅದರಿಂದ ಕೆಳಗಿಳಿದ ವ್ಯಕ್ತಿಗಳು ಸೀದಾ ನಮ್ಮ ಮನೆಗೆ ನುಗ್ಗಿ ಅಲ್ಲಿದ್ದ ಪಾತ್ರೆ ಹಾಗೂ ಇತರ ವಸ್ತುಗಳನ್ನ ಎತ್ತುಕೊಂಡು ಹೋದ್ರು. ಈ ಅನಿರೀಕ್ಷಿತ ದಾಳಿಯಿಂದ ತತ್ತರಿಸಿದ ನಾವು ಅಳುತ್ತಾ ನಿಂತಿದ್ದೆವು. ಆಗಲೇ ಬಳಿ ಬಂದ ವ್ಯಕ್ತಿಯೊಬ್ಬರು ನನ್ನ ಕೈಗೆ ಒಂದು ರಶೀದಿ ನೀಡಿ ಜೀಪ್ ಹತ್ತಿದರು. ರಶೀದಿಯಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಎಂದು ಹೆಸರಿತ್ತು. 1,500 ರೂಪಾಯಿ ಸಾಲವನ್ನು ಹಿಂದಿರುಗಿಸದ ಕಾರಣ ಸಾಲಗಾರನ ಮನೆಯನ್ನು ಜಪ್ತಿ ಮಾಡಲಾಗಿದೆ ಎಂದು ಅಲ್ಲಿ ವಿವರಣೆ ಇತ್ತು. ಸಂಜೆ ಮನೆಗೆ ಬಂದ ಅಮ್ಮ ವಿಷಯ ತಿಳಿದು ಗೋಳಾಡಿದಳು. ಎದೆ ಬಡಿದುಕೊಂಡು ಅತ್ತಳು. ಅಪ್ಪ ಏನೋ ಆಗಿಯೇ ಇಲ್ಲ ಎಂಬಂತೆ ಮೌನವಾಗಿದ್ದರು. ಅವತ್ತು ರಾತ್ರಿ ಅಮ್ಮ ನಿರ್ಧಾರದ ಧ್ವನಿಯಲ್ಲಿ ಹೇಳಿದಳು, ಊರಲ್ಲೇ ಇದ್ರೆ ನೀನು ಒಬ್ಬ ಕೂಲಿಯವ ಆಗ್ಬಿಡ್ತೀಯ. ಹಾಗಾಗೋದು ಬೇಡ. ಬೆಂಗಳೂರಿಗೆ ಹೋಗು. ನಿಮ್ಮ ಸೋದರ ಮಾವನ ಮನೆಯಲ್ಲಿ ಇದ್ಕೊಂಡು ಓದು. ಯಾವ್ದಾದ್ರೂ ಕೆಲಸಕ್ಕೆ ಸೇರ್ಕೊಂಡು ಉದ್ಧಾರ ಆಗು. ಅಮ್ಮನ ಮಾತಿನಂತೆ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವ ಸೋದರ ಮಾವನ ಮನೆಗೆ ಬಂದೆ. ಅಲ್ಲಿದ್ದ ಗೀತಾ ಹೈಸ್ಕೂಲ್ಗೆ ಸೇರಿಕೊಂಡೆ. ಬೆಳಿಗ್ಗೆ ಒಂದು ಮನೆಯಲ್ಲಿ, ಸಂಜೆ ಮತ್ತೊಂದು ಮನೆಯಲ್ಲಿ ನೀರು ತುಂಬಿಸಬೇಕಿತ್ತು. ಇದಕ್ಕೆ ಪ್ರತಿಯಾಗಿ ಆ ಮನೆಯವರು ಒಂದೊಂದು ಹೊತ್ತು ಊಟ ಕೊಡ್ತಿದ್ರು. 2 ಹೊತ್ತು ಒಂದೇ ಮನೆಯಲ್ಲಿ ಊಟ ಮಾಡುವಂತ ಸಂದರ್ಭ ನನ್ನ ಪಾಲಿಗೆ ಬರಲೇ ಇಲ್ಲ. ಅಷ್ಟೊಂದು ಸಂಕಟದ ಸಂದರ್ಭ ಅದು. ಈ ಕಷ್ಟದ ಮಧ್ಯೆಯೂ ಮೊದಲ ಪ್ರಯತ್ನದಲ್ಲೇ SSLC ಮುಗಿಸಿದೆ. 3 ವರ್ಷಗಳ ಅವಧಿಯಲ್ಲಿ ಬಂಧುಗಳ ತಾತ್ಸಾರ, ಚುಚ್ಚು ಮಾತು ಕೇಳಿ ರೋಸಿ ಹೋಗಿತ್ತು. ಬೆಂಗಳೂರಲ್ಲಿದ್ದು ದಿನವೂ ಅವಮಾನಕ್ಕೆ ಈಡಾಗುವ ಬದಲು ಊರಿಗೆ ಹೋಗಿ ಕೂಲಿ ಮಾಡಿಕೊಂಡು ಇರೋದೇ ಚಂದ ಅನಿಸ್ತು. ಓದಿದ್ದು ಸಾಕು ಅಂದ್ಕೊಂಡು ಊರಿಗೆ ಹೊರಟೆ. ಈ ಸಂದರ್ಭದಲ್ಲಿ ಮುರಳಿ ಎಂಬ ಗೆಳೆಯ ನನ್ನನ್ನು ತಡೆದ. ಅವನಿಗೆ ನನ್ನ ಹಿನ್ನೆಲೆ ಗೊತ್ತಿತ್ತು. ಉಳಿಯಲಿಕ್ಕೆ ನನ್ನ ಫ್ರೆಂಡ್ಸ್ ರೂಮಲ್ಲಿ ವ್ಯವಸ್ಥೆ ಮಾಡಿಸ್ತೀನಿ, ಅಲ್ಲಿದ್ಕೊಂಡು ಓದು, ಯಾವ್ದಾದ್ರೂ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿಕೋ ಎಂದ. ಗೆಳೆಯನೇನೋ ಸದಾಶಯದಿಂದ ನನಗೆ ಆಶ್ರಯ ತಾಣ ತೋರಿಸಿದ. ಆದ್ರೆ ಆ ರೂಮಿನಲ್ಲಿದ್ದ ಗೆಳೆಯರು ನನ್ನನ್ನು ನಿಕೃಷ್ಟವಾಗಿ ಕಂಡರು. ಒಂದೊಂದು ಸಂದರ್ಭದಲ್ಲಿ ಸೇವಕನ ತರ ನೋಡಿಕೊಂಡ್ರು. ಆಗೆಲ್ಲ ಸಂಕಟ ಆಗಿತ್ತು, ಅಳು ಬರ್ತಿತ್ತು. ಆದ್ರೆ ಕಂಬನಿ ಒರೆಸುವ ಕೈಗಳೇ ಇರಲಿಲ್ಲ. ಹೀಗಿರುವಾಗಲೇ ಪೀಣ್ಯದ ಸರ್ಕಾರಿ ಕಾಲೇಜಿನಲ್ಲಿ PUCಗೆ ಸೇರ್ಕೊಂಡೆ. ಮಧ್ಯಾಹ್ನ 12ಕ್ಕೆ ಕಾಲೇಜು ಮುಗಿತಿತ್ತು. ರೂಮ್ನಲ್ಲಂತೂ ನೆಮ್ಮದಿಯಾಗಿರ್ಲಿಲ್ಲ.
ಹಾಗಾಗಿ ಮಧ್ಯಾಹ್ನ 1ರಿಂದ ರಾತ್ರಿ 9ರವರೆಗೆ ಒಂದು ಫ್ಯಾಕ್ಟರಿಯಲ್ಲಿ ಆಫೀಸ್ ಬಾಯ್ ಆಗಿ ಸೇರಿಕೊಂಡೆ. ತಿಂಗಳಿಗೆ 375 ರೂಪಾಯಿ ಸಂಬಳವಿತ್ತು. ಇದೆಲ್ಲ 1990ರ ಮಾತು. ಫ್ಯಾಕ್ಟರಿಲಿ ನನ್ನನ್ನು ಆಫೀಸ್ ಬಾಯ್ ಎಂದು ತೆಗೆದುಕೊಂಡಿದ್ರು ನಿಜ. ಆದ್ರೆ ಸ್ಟೋರ್ ಕೀಪರ್, ಸೆಕ್ಯೂರಿಟಿ ಗಾರ್ಡ್ ಎಂದೆಲ್ಲ ಕೆಲಸ ಮಾಡಿಸ್ತಿದ್ರು. ಅವತ್ತೊಂದು ದಿನ ವಿಪರೀತ ದಣಿದಿದ್ದೆ. ಸೆಕ್ಯೂರಿಟಿ ಗಾರ್ಡ್ ಎಂದು ರಾತ್ರಿ ಪಾಳಿಗೆ ಹಾಕಿದ್ರು. ಆಯಾಸದ ಕಾರಣದಿಂದ ಕೂತಲ್ಲೇ ನಿದ್ದೆ ಹೋಗಿದ್ದೆ. ಇದನ್ನು ಗಮನಿಸಿದ ಸೂಪರ್ವೈಸರ್ ಫ್ಯಾಕ್ಟರಿಯ ಸುತ್ತ 3 ರೌಂಡ್ ಓಡುವ ಶಿಕ್ಷೆ ವಿಧಿಸಿದ್ರು. ತುಂಬಾ ಸುಸ್ತಾಗಿದ್ದೀನಿ ಸರ್, ಓಡಲು ಆಗಲ್ಲ ಅಂದೆ. ಮರುದಿನವೇ ಕೆಲಸದಿಂದ ಕಿತ್ತು ಹಾಕಿದ್ರು. ಮುಂದೆ ಒಂದಿಷ್ಟು ದಿನ ಕೊರಿಯರ್ ಬಾಯ್ ಆಗಿದ್ದೆ. ಆಗ ಕೊರಿಯರ್ ತಲಿಸುವ ನೆಪದಲ್ಲಿ ಬೆಂಗಳೂರಿನ ಉದ್ದಗಲಕ್ಕೂ ದಿನಕ್ಕೆ 40 ಕಿಲೋಮೀಟರ್ ಸೈಕಲ್ ತುಳಿಬೇಕಿತ್ತು. ಈ ಮಧ್ಯೆ PUC ಮುಗಿಯಿತು. ತಕ್ಷಣವೇ HMT ಫ್ಯಾಕ್ಟರಿಲಿ ಗುತ್ತಿಗೆ ಆಧಾರದ ಮೇಲೆ ನೌಕರಿಗೆ ಸೇರಿದ. ಹೀಗೆ ಮಾಡಲು ಕಾರಣವಿತ್ತು. ಹೊಟ್ಟೆಪಾಡಿಗಾಗಿ ಒಂದು ಕೆಲಸ ಬೇಕಿತ್ತು ಅನ್ನೋದು ಒಂದು ಕಾರಣ. ಅದಕ್ಕಿಂತ ಮುಖ್ಯವಾದ ವಿಷಯ ಒಂದಿತ್ತು. ಏನೆಂದ್ರೆ HMTಯ ನೌಕರನಾದ್ರೆ ಅಲ್ಲಿನ ಕ್ಯಾಂಟೀನಲ್ಲಿ ಒಂದು ಊಟಕ್ಕೆ 1 ರೂಪಾಯಿ, ಟೀಗೆ 10 ಪೈಸೆ ಬೆಲೆ ಇತ್ತು. ಅಲ್ಲಿ ಕೆಲಸಕ್ಕೆ ಸೇರಿದರೆ ಊಟದ ಖರ್ಚೇ ಇಲ್ಲದ ಕಾರಣ ಹೆಚ್ಚು ಹಣ ಉಳಿತಿತ್ತು. ಮಧ್ಯಾಹ್ನದ ಹೊತ್ತು ಕ್ಯಾಂಟೀನ್ನಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೂ ಎಕ್ಸ್ಟ್ರಾ ಹಣ ಸಿಗ್ತಿತ್ತು. ಕ್ಯಾಂಟೀನ್ ಮುಖ್ಯಸ್ಥರ ಬಳಿ ಮನವಿ ಮಾಡಿಕೊಂಡು ಆ ಕೆಲಸಕ್ಕೂ ಸೇರಿದ. ಉಳಿತಾಯದ ಹಣವನ್ನೆಲ್ಲ ಅಮ್ಮನಿಗೆ ಕಳಿಸ್ತಿದ್ದೆ. ಆಗ್ಲೇ ಡಿಗ್ರಿ ಮಾಡಬೇಕು ಅನಿಸ್ತಿತ್ತು. ಶೇಷಾದ್ರಿಪುರಂ ಸಂಜೆ ಕಾಲೇಜಿನಲ್ಲಿ BComಗೆ ಸೇರಿಕೊಂಡೆ. ಮನೆಯ ಪರಿಸ್ಥಿತಿ ಸುಧಾರಿಸಿತು ಅಂದುಕೊಳ್ಳುವಾಗೆಲ್ಲ ನಾನು ಡಿಗ್ರಿ ಕೊನೆಯ ವರ್ಷದಲ್ಲಿದ್ದೆ. ಮುಂದೆ ಎಕನಾಮಿಕ್ಸ್ ಲೆಕ್ಚರರ್ ಆಗಬೇಕು ಎಂದು ಕನಸು ಕಂಡಿದ್ದೆ. ಅದಕ್ಕೆ ಕಾರಣ ನನಗೆ ಪಾಠ ಮಾಡುತ್ತಿದ್ದ ತಿಮ್ಮೇಗೌಡ ಎಂಬ ಉಪನ್ಯಾಸಕರು. ಅವರಿಂದ ಎಷ್ಟೊಂದು ಪ್ರಭಾವಿತನಾಗಿದ್ದೆ ಅಂದ್ರೆ ಅವರ ತರಾನೇ ಮಾತಾಡಲು, ಓಡಾಡಲು ಕಲಿತಿದ್ದೆ. ಲೆಕ್ಚರರ್ ಆದ ಮೇಲೆ ತರಗತಿಗೆ ಹೇಗೆ ಹೋಗಬೇಕು, ಪಾಠ ಮಾಡುವಾಗ, ಪ್ರಶ್ನೆ ಕೇಳುವಾಗ ಹೇಗೆ ಮುಖಭಾವ ಪ್ರದರ್ಶನ ಇರಬೇಕು ಎಂಬುದನ್ನೆಲ್ಲ ಕನ್ನಡಿಯ ಮುಂದೆ ನಿಂತು ರಿಹರ್ಸಲ್ ಮಾಡಿದ್ದೆ. ಹೀಗಿರುವಾಗಲೇ ಊರಿಂದ ಶಾಕಿಂಗ್ ನ್ಯೂಸ್ ಬಂತು. ಅಪ್ಪನ ಆರೋಗ್ಯ ಹದಗೆಟ್ಟಿತ್ತು. ಹೆಚ್ಚಿನ ಚಿಕಿತ್ಸೆಗೆಂದು ಬೆಂಗಳೂರಿಗೆ ಕರೆತಂದೆವು. ವಿಷಯ ಗೊತ್ತಾದ್ರೂ ಬಂಧುಗಳು ಯಾರೊಬ್ಬರೂ ನೆರವಿಗೆ ಬರಲಿಲ್ಲ. ನಾನೇ ಹುಡುಕಿಕೊಂಡು ಹೋದ್ರೆ ಮಕ್ಕಳಿಂದ ಅಪ್ಪ ಮನೇಲಿಲ್ಲ ಎಂದು ಹೇಳಿಸ್ತಿದ್ರು. ಹಣಕಾಸಿನ ಮುಗ್ಗಟ್ಟು ಅತಿಯಾದಾಗ ಅಮ್ಮ ಊಟ ಬಿಟ್ಟಳು. ಒಂದು ಹೊತ್ತು ಊಟ ಮಾಡದೆ ಹೋದ್ರೆ 20 ರೂಪಾಯಿ ಉಳಿಯುತ್ತೆ ಎಂಬುದು ಅವಳ ಲೆಕ್ಕಾಚಾರ. ನಾವು ಆಸೆಯಿಂದ ಆಸ್ಪತ್ರೆಗಳನ್ನು ಬದಲಿಸಿದ್ದೇ ಬಂತು. ಏನೂ ಪ್ರಯೋಜನವಾಗಲಿಲ್ಲ. 1994ರಲ್ಲಿ ಅಪ್ಪ ತೀರ್ಕೊಂಡ್ರು. ಮುಂದೆ ಮನೆಯ ಜವಾಬ್ದಾರಿ ನನ್ನ ಹೆಗಲಿಗೆ ಬಿತ್ತು. ತಂಗಿಯ ಮದುವೆ ಮಾಡಬೇಕಿತ್ತು. ತುಂಬಾ ಕಷ್ಟದಿಂದ ಮದುವೆ ಮಾಡಿದ್ವಿ. ಆದ್ರೆ ಮದುವೆಯ ನಂತರದಲ್ಲಿ ತಂಗಿಯ ಬದುಕು ಕೂಡ ಕಷ್ಟಗಳ ಚಕ್ರ ಸುಳಿಗೆ ಸಿಕ್ಕಿಕೊಳ್ತು. ಹೀಗೆ ಮೇಲಿಂದ ಮೇಲೆ ಬಂದ ಕಷ್ಟಗಳಿಂದಾಗಿ 10 ವರ್ಷ ನಾವು ಮನೆಯಲ್ಲಿ ಹಬ್ಬಗಳನ್ನೇ ಮಾಡಲಿಲ್ಲ. ಕಾರಣ, ಖುಷಿ ಪಡುವ ಸಂದರ್ಭಗಳೇ ನಮಗಿರ್ಲಿಲ್ಲ. ದಿನಕ್ಕೊಂದು ಸಮಸ್ಯೆ, ಕ್ಷಣಕ್ಕೊಂದು ಕಷ್ಟ. ಹೀಗಿರುವಾಗ ಹಬ್ಬ ಮಾಡುವುದಾದ್ರೂ ಹೇಗೆ? ತಂದೆ ತೀರಿಕೊಂಡಾಗ ನಾನು BCom ಕಡೆಯ ವರ್ಷದಲ್ಲಿದ್ದೆ. ಮನೆಯ ಸಮಸ್ಯೆ, ತಂದೆಯ ನಿಧನದ ಶಾಕ್ನಿಂದಾಗಿ ನಾನು ಮತ್ತೆ ಕಾಲೇಜಿಗೆ ಹೋಗ್ಲೇ ಇಲ್ಲ. ಈ ವೇಳೆಗೆ ಆಫೀಸ್ ಬಾಯ್ ಕೆಲಸದಿಂದ ಆರಂಭಿಸಿ ಸೂಪರ್ವೈಸರ್ ಹುದ್ದೆಯವರೆಗೂ 5-6 ಕಡೆಗಳಲ್ಲಿ ಕೆಲಸ ಮಾಡಿದೆ. ಮುಂದೆ ಯಾರ ಬಳಿಯೂ ಕೆಲಸ ಕೇಳುವುದು ಬೇಡ, ಸ್ವತಂತ್ರವಾಗಿ ಕೆಲಸ ಮಾಡೋಣ ಎಂದುಕೊಂಡೆ. ಆಗ ಗೆಳೆಯನೊಬ್ಬ ಜೊತೆ ಆದ. ಇಬ್ಬರು ಪಾಲುದಾರಿಕೆಯಲ್ಲಿ ಪಿಯರ್ಲೆಸ್ ಇನ್ಶೂರೆನ್ಸ್ ಏಜೆನ್ಸಿ ಶುರು ಮಾಡಿದ್ವಿ. ಆದ್ದರಿಂದ ದೊಡ್ಡ ಲಾಭವೇನು ಬರಲಿಲ್ಲ. ಪರಿಣಾಮವಾಗಿ ಆ ಕೆಲಸ ಬಿಟ್ಟು ಬೇರೊಂದು ಸಾಹಸಕ್ಕೆ ಮುಂದಾದೆವು. ಹಾಗೆ 1995ರಲ್ಲಿ ಶುರುವಾಗಿದ್ದೆ ಶ್ರೀ ಉದ್ಯೋಗ್ ಎಂಟರ್ಪ್ರೈಸಸ್. ಕಂಪನಿಗಳ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಒದಗಿಸುತ್ತೇವೆ ಎಂಬುದು ನಮ್ಮ ಘೋಷಣೆಯಾಗಿತ್ತು. ಮೊದಲಿಗೆ ಶಿವಾಜಿನಗರದ ಸಫೀನಾ ಪ್ಲಾಜಾದಿಂದ ಆಫರ್ ಬಂತು. ಅವತ್ತಿಗೆ ಕಂಪನಿಲಿ ಇದ್ದವರು ನಾವಿಬ್ರೆ. ಶಿಫ್ಟ್ನ ಕೆಲಸಗಳನ್ನು ಹಂಚಿಕೊಂಡ್ವಿ. 2 ವರ್ಷ ಆಗುತ್ತಿದ್ದಂತೆ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬಂತು. ಗೆಳೆಯನ ಕಡೆಯಿಂದ ಮೋಸ ಆಯಿತು. ತಕ್ಷಣವೇ ಅಲ್ಲಿಂದ ಎದ್ದು ಬಂದೆ. ಒಂದು ಸಮಾಧಾನವೇನೆಂದ್ರೆ ಒಂದೊಂದು ಸೋಲು ಎದುರಾದಾಗಲೂ ಮಾನಸಿಕವಾಗಿ ಗಟ್ಟಿಯಾಗುತ್ತಿದ್ದೆ. ಅಮ್ಮನಿಗೆ ಪತ್ರ ಬರೆದು ಎಲ್ಲವನ್ನೂ ಹೇಳಿಕೊಳ್ಳುತ್ತಿದ್ದೆ. 4ನೇ ತರಗತಿ ಓದಿದ್ದ ಅಮ್ಮ ನನ್ನ ಪಾಲಿನ ಫ್ರೆಂಡ್, ಫಿಲಾಸಫರ್ ಮತ್ತು ಗೈಡ್. ಆಕೆ ತಾಳ್ಮೆಯಿಂದಿರು ಎಂಬರ್ಥದ ಪತ್ರ ಬರೆಯುತ್ತಿದ್ದಳು. 1997ರ ವೇಳೆಗೆ ಡಿಗ್ರಿ ಆಗಿಲ್ಲ ಎಂಬುದನ್ನು ಬಿಟ್ರೆ ನಾನು ಮಾಡಿದ ಎಲ್ಲಾ ಬಗೆಯ ನೌಕರಿಗಳ ಗುಟ್ಟುಗಳು ಅರ್ಥವಾಗಿದ್ದವು.
ಕೆಲವೊಂದು ಕಂಪನಿಗಳ ಪರಿಚಯವಾಗಿತ್ತು. ಆಗಿದ್ದಾಗಲಿ ಎಂದುಕೊಂಡು ಶ್ರೀ ಉದ್ಯೋಗ್ ಎಂಟರ್ಪ್ರೈಸಸ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಎಂಬ ಕಂಪನಿ ಆರಂಭಿಸಿದೆ. ಅವತ್ತಿಗೆ ನಮ್ಮ ಕಂಪನಿ ಇದ್ದಿದ್ದು ಗ್ಯಾರೇಜಿನಂತಹ ಪುಟ್ಟ ಕಟ್ಟಡದಲ್ಲಿ. 2 ನೌಕರರನ್ನು ಜೊತೆಗಿಟ್ಟುಕೊಂಡು ಕಂಪನಿ ಆರಂಭಿಸಿದೆ. ಮೊದಲು ನೌಕರರಿಗೆ ಸಂಬಳ ಕೊಡುವುದು ಕಷ್ಟವಾಗಿತ್ತು. ಆಗ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿದ್ದ ರವಿಶಂಕರ್ ಎಂಬ ಪುಣ್ಯಾತ್ಮರು ಸಾಲ ಕೊಡಿಸಿದ್ರು. ನಾನು ಮಾಡಿದ್ದು ಆಫೀಸ್ ಬಾಯ್, ಸೆಕ್ಯೂರಿಟಿ ಗಾರ್ಡ್, ಸ್ಟೋರ್ ಕೀಪರ್ ತರದ ಕೆಲಸಗಳನ್ನು. ಬೇರೆ ಕೆಲಸಗಳ ಬಗ್ಗೆ ನನಗೆ ಏನೇನೂ ಗೊತ್ತಿರಲಿಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಆಯಗಳು, ಸೆಕ್ಯೂರಿಟಿ ಗಾರ್ಡ್ಗಳು, ಮ್ಯಾನೇಜರ್ಗಳು, ಸೂಪರ್ವೈಸರ್ಗಳು, ಫೀಲ್ಡ್ ಆಫೀಸರ್ಗಳನ್ನು ಪೂರೈಸುವ ಕಂಪನಿ ತೆರೆದೆ. ಮೊದಲ 5 ವರ್ಷ ಹಗಲಿರುಳು ಎನ್ನದೆ ಕೆಲಸ ಮಾಡಿದೆ. ಜೊತೆಗಿದ್ದ ನೌಕರರು ನನ್ನಂತೆಯೇ ದುಡಿದರು. ಒಂದೊಂದು ಬಾರಿ ನೌಕರರು ಹೇಳದೆ ಕೇಳದೆ ರಜೆ ಹಾಕಿದರು. ಆಗ ನಿಮ್ಮ ಸೆಕ್ಯೂರಿಟಿ ಅವರು ಬಂದಿಲ್ಲ ಎಂದು ಸಂಬಂಧಿಸಿದ ಕಂಪನಿಯಿಂದ ಫೋನ್ ಬರ್ತಿತ್ತು. ಅರ್ಧ ಗಂಟೆಯಲ್ಲಿ ಕಳಿಸ್ತೇನೆ ಸರ್ ಎಂದು ಉತ್ತರಿಸಿ ತಕ್ಷಣವೇ ನಾನೇ ಸೆಕ್ಯೂರಿಟಿ ಡ್ರೆಸ್ ಹಾಕೊಂಡು ಹೋಗ್ಬಿಡ್ತಿದ್ದೆ. ಅಥವಾ ಆಫೀಸಿನಲ್ಲಿದ್ದ ಇತರರು ಆ ಕೆಲಸ ಮಾಡ್ತಿದ್ರು. ಪರಿಣಾಮವಾಗಿ ನಮ್ಮ ಕಂಪನಿಯ ಹೆಸರು ಬಾಯಿಂದ ಬಾಯಿಗೆ ಹರಡಿ ಫೇಮಸ್ ಆಗಿಬಿಡ್ತು. ವರ್ಷ ಕಳೆಯುವ ವೇಳೆಗೆ ನಮ್ಮ ಕಂಪನಿಯ ನೌಕರರ ಸಂಖ್ಯೆ 300ಕ್ಕೆ ಏರಿತ್ತು. ಈಗ ಏನಾಗಿದೆ ಅಂದ್ರೆ ನಮ್ಮ ಕಂಪನಿ ಕಡೆಯಿಂದ ನೌಕರಿ ಪಡೆದವರ ಸಂಖ್ಯೆ 2,000 ದಾಟಿದೆ. ಡೆಕ್ಕನ್ ಲೆದರ್ಸ್, ಇಸ್ರೋ, ಆಕ್ಸಿಸ್ ಬ್ಯಾಂಕ್, SBI, ICIC, HDFC ಹೀಗೆ ಹಲವು ಪ್ರಮುಖ ಕಂಪನಿಗಳು ನಮ್ಮ ಗ್ರಾಹಕರಾಗಿದ್ದಾರೆ. ನಮ್ಮಿಂದ ನೌಕರರನ್ನು ಪಡೆದ ಕಂಪನಿಗಳ ಸಂಖ್ಯೆ 100ನ್ನು ದಾಟಿದೆ. ಹೈಸ್ಕೂಲಿನ ದಿನಗಳಲ್ಲಿ ನಾನು ಓಡಾಡಿದ್ದು, ಅವಮಾನಗಳಿಂದ ವಿಕ್ಕಳಿಸಿದ್ದು ಇದೇ ಬೆಂಗಳೂರಿನ ನಂದಿನಿ ಬಡಾವಣೆಯಲ್ಲಿ. ನಾನು ಅಡ್ಡಾಡುತ್ತಿದ್ದ ರಸ್ತೆಯಲ್ಲೇ ಈಗ 4 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದ್ದೀನಿ. ಮಾಜಿ ಸೈನಿಕರು, MBA, BE, ಡಿಪ್ಲೊಮೊ, ಡಿಗ್ರಿ ಮಾಡಿದವರನ್ನೆಲ್ಲ ನನ್ನೊಂದಿಗೆ ದುಡಿಯುತ್ತಿದ್ದಾರೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿಯಲ್ಲಿ ನಮ್ಮ ಕಂಪನಿಯ ಆಫೀಸ್ಗಳಿವೆ. ಚೆನ್ನೈ ಹಾಗೂ ಹೈದರಾಬಾದ್ನಲ್ಲೂ ಬ್ರಾಂಚ್ ತೆಗೆಯುವ ಯೋಚನೆ ಇದೆ. ಇವತ್ತು ಹೌಸ್ ಕೀಪರ್ಸ್, ಸೆಕ್ಯೂರಿಟಿ ಗಾರ್ಡ್, ಫೀಲ್ಡ್ ಆಫೀಸ್ಗಳನ್ನು ಒದಗಿಸುವ 100ಕ್ಕೂ ಹೆಚ್ಚು ಕಂಪನಿಗಳು ಬೆಂಗಳೂರಲ್ಲಿವೆ. ಅದರಲ್ಲಿ ಟಾಪ್ 10 ಪಟ್ಟಿಯಲ್ಲಿ ನಮ್ಮ ಕಂಪನಿ ಕೂಡ ಇದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ಮತ್ತೊಂದು ವಿಷಯ ಕೇಳಿ, ನನ್ನೊಂದಿಗೆ ಕೆಲಸ ಮಾಡಿದ ಕೆಲವರು ನಮ್ಮಲ್ಲಿ ಕೆಲಸ ಬಿಟ್ಟು ತಾವೇ ಪ್ರತಿಸ್ಪರ್ಧಿಗಳಾಗಲು ಹೊರಟಿದ್ದೂ ಉಂಟು. ಅಂತ ಸಂದರ್ಭದಲ್ಲಿ ನಮ್ಮಿಂದ ಸೇವೆ ಪಡೆದ ಕಂಪನಿಗಳು ಮನಸ್ಸು ಬದಲಿಸದೆ ಉಪಕಾರ ಮಾಡಿವೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಂಪನಿಯ ಕಡೆಯಿಂದ ಹೋದ ಸೆಕ್ಯೂರಿಟಿ ಗಾರ್ಡ್ಗಳು, ಹೌಸ್ ಕೀಪಿಂಗ್ ಆಯಗಳು ಮತ್ತು ಇತರ ನೌಕರರು ತುಂಬಾ ಶ್ರದ್ಧೆ ಹಾಗೂ ಶಿಸ್ತಿನಿಂದ ಕೆಲಸ ಮಾಡಿ ಕಂಪನಿಗೆ ಒಳ್ಳೆಯ ಹೆಸರು ತಂದಿದ್ದಾರೆ. ಅವರೆಲ್ಲರ ಪರಿಶ್ರಮದಿಂದ ಒಂದು ಕಾಲದಲ್ಲಿ ಆಫೀಸ್ ಬಾಯ್ ಆಗಿದ್ದ ನಾನು ಈಗ ಉದ್ಯಮಿ, CEO ಅನಿಸಿಕೊಂಡಿದ್ದೇನೆ. ಈಗ ಅಮ್ಮ ನನ್ನ ಜೊತೆಗಿದ್ದಾಳೆ. ತಮ್ಮ, ತಂಗಿಯ ಬದುಕು ಹಸನಾಗಿದೆ. ಅಮ್ಮ, ಹೆಂಡತಿ, ಮಕ್ಕಳೊಂದಿಗೆ ನಾನು ಖುಷಿಯಿಂದ ಇದ್ದೇನೆ. ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಶಿಸ್ತು ಮತ್ತು ಪ್ರೀತಿ ಇದ್ದಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲುವು ಕಾಣಬಹುದು ಎಂಬುದಕ್ಕೆ ನನ್ನ ಬದುಕೇ ಸಾಕ್ಷಿ. ಗೆಲ್ಲಲು ಹೊರಟವನು ಸೋಲುಗಳನ್ನು ಕಾಣಬೇಕು. ಹಾಗಾಗಿ ಸೋಲುಗಳಿಂದ ಕಂಗಾಲಾಗಬೇಡಿ, ಕುಗ್ಗಿ ಹೋಗಬೇಡಿ ಎಂಬುದಷ್ಟೇ ನನ್ನ ಕಿವಿ ಮಾತು ಎನ್ನುತ್ತಾರೆ ಉದಯ್ ಕುಮಾರ್. ಡಿಗ್ರಿ ಡ್ರಾಪ್ ಔಟ್ ಆಗಿದ್ರು 2,000 ಮಂದಿಗೆ ನೌಕರಿ ನೀಡುವ ಮಟ್ಟಕ್ಕೆ ಬೆಳೆದು ನಿಂತ ಉದಯ್ ಕುಮಾರ್ ಅವರ ಇಮೇಲ್ ವಿಳಾಸ udaysyog@gmail.com. ನಿಮ್ಮ ಅಭಿನಂದನೆಗಳನ್ನು ಅವರಿಗೆ ಕಳುಹಿಸಬಹುದು. ಇಷ್ಟು ಚೆನ್ನಾಗಿರುವಂತಹ ಪುಸ್ತಕಗಳನ್ನ ಬರೆದಂತ AR ಮಣಿಕಾಂತ್ ಅವರು ಭಾವತೀರಯಾನ ಎಂಬ ಪುಸ್ತಕ, ಅವರಿಗೆ ಧನ್ಯವಾದವನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಎಲ್ಲ ರೀತಿಯಾದಂತಹ ಒಂದು ಸ್ಫೂರ್ತಿದಾಯಕವಾದ ಕಥೆಯನ್ನ ಇವರು ಈ ಪುಸ್ತಕದಲ್ಲಿ ಇಟ್ಟಿದ್ದಾರೆ. ಎಲ್ಲಾದ್ರೂ ಪುಸ್ತಕದ ಅಂಗಡಿಯಲ್ಲಿ ನಿಮ್ಗೂ ಈ ಪುಸ್ತಕ ಸಿಕ್ಕರೆ ತೆಗೆದುಕೊಂಡು ಒಮ್ಮೆ ಓದಿ ಅಂತ ಹೇಳ್ತಾ ನನ್ನ ಪಾಡ್ಕಾಸ್ಟ್ ಅನ್ನ ಇವತ್ತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್.